ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಜೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ಒಂದು 4 ಗಂಟೆ 5 ಗಂಟೆ ಮೇಲೇ ಆಗಿತ್ತು. ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸಂಜೆ ಮೇಲೆ ಎಲ್ಲರಿಗೂ ಟೀ ಕುಡಿಯೋ ಅಭ್ಯಾಸ ಇರೋದ್ರಿಂದ ನನ್ನ ತಮ್ಮನೇ ಜಾಸ್ತಿ ಕೇಳ್ತಾ ಇದ್ದಿದ್ದು, ಟೀ ಮಾಡಿಕೊಡುವಕ್ಕ ಅಂತ ಹೇಳ್ಬಿಟ್ಟು. ಹಾಗಾಗಿ ಬಂದಾಗಿಂದ ನೀನು ಒಂದಿನೂ ಟೀ ಮಾಡಿಲ್ಲ, ನೀನೇ ಇವತ್ತು ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಮಾಡೋದಕ್ಕೆ ಬಿಟ್ಟಿದ್ವಿ. ಚೆನ್ನಾಗಿ ಮಾಡ್ಕೊಂಬಂದು ಕೊಟ್ಟಿದ್ದ. ಜಾಸ್ತಿ ಬೇಕಾದ್ರೆ ಊಟ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಟೀ ಇದ್ದರೆ ಸಾಕು, ಆರಾಮಾಗಿ ಒಂದು ದಿನಕ್ಕೆ ಒಂದು 4-5 ಸಲ ಕಾಯಿಸ್ಕೊಟ್ರು ಕುಡಿತಾನೆ. ಬೇಕಾದ್ರೆ ಊಟನೇ ಕೇಳೋದು, ಅಷ್ಟೊಂದು ಟೀ ಹುಚ್ಚು. ಹಂಗಾಗಿ ಅವನ ಕೈಲೇ ಮಾಡಿಸಿದ್ವಿ. ಫಸ್ಟ್ ಟೈಮು ನಮ್ಮನೆ ಮಾಡಿರೋದು ಅವನು. ತುಂಬ ಚೆನ್ನಾಗಿ ಮಾಡಿದ. ಹಂಗಾಗಿ ಎಲ್ಲರಿಗೂ ತಗೊಬಂದು ಕೊಡ್ತಾಯಿದ್ದಾನೆ. ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿಲ್ಲ ಅಂತ ರೇಗಿಸ್ತಿದ್ವಿ. ಅದಾದಮೇಲೆ ಚೆನ್ನಾಗಿತ್ತು ಟೀ. ಸೊ ನಾವೆಲ್ಲ ಮಾಮೂಲಿ ಹೆಂಗೆ ಮಾಡ್ತೀವೋ ಹಂಗೆ ಚೆನ್ನಾಗಿ ಮಾಡಿದ. ಸೊ ಟೀ ಎಲ್ಲ ಕುಡಿದು ಅದಾದಮೇಲೆ ಇವರು ಕ್ರಿಕೆಟ್ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊಸ ಬ್ಯಾಟ್ ತೊಗೊಬಂದಿರು, ಅದನ್ನು ತೋರಿಸ್ತಾ ಇದ್ದಾನೆ. ಅಮ್ಮ ವಿಡಿಯೋ ಮಾಡ್ಕೊಳಮ್ಮ ಅಂತ ಹೇಳ್ಬಿಟ್ಟು ಪಾಪು. ಸೊ ಲಾಸ್ಟ್ ವ್ಲಾಗಲ್ಲಿ ಬ್ಯಾಟ್ ಮುರಿದು ಇರೋದು ಕೂಡ ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಅದು ಕೂಡ ವ್ಲಾಗ್ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಿ, ಆ ವ್ಲಾಗ್ ಕೂಡ ಚೆನ್ನಾಗಿದೆ. ಬ್ಯಾಟ್ ಮುರಿದೋದ್ಮೇಲೆ ಮತ್ತೆ ಹೊಸ ಬ್ಯಾಟ್ ತೊಗೊಬಂದಿದ್ದಾರೆ. ಅವ್ರು ಕ್ರಿಕೆಟ್ ಆಡೋದಕ್ಕೆ ಅಂತ ಹೋದರು. ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಅದಾದಮೇಲೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸಂಡೇ ಟೈಮು ಪೂಜೆ ಮಾಡೋ ಅವಶ್ಯಕತೆ ಐತಾ ಅಂತ ಕೆಲವೊಬ್ಬರು ಅಂದ್ಕೊಳ್ತೀರಾ. ನನಗೇನೋ ಮನೇಲಿ ಪೂಜೆ ಮಾಡೋದ್ರಿಂದ ನನಗೊಂಥರ ಸಮಾಧಾನ, ನೆಮ್ಮದಿ. ಸೊ ಹಂಗಾಗಿ ಸಂಜೆ ಟೈಮು ಅಟ್ಲೀಸ್ಟ್ ದೀಪ ಹಚ್ಚೋಕ್ಕಾಗಿಲ್ಲ ಅಂತ ಅಂದ್ರೂ ಊದ್ಗಡ್ಡಿ ಬೆಳಗಿದ್ರೂ ಒಂಥರ ಸಮಾಧಾನ ಆಗುತ್ತೆ. ಹಾಗಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಅದೇನೋ ನನಗೆ ಪೂಜೆ ಮಾಡೋದು, ಮನೆ ನೀಟಾಗಿ ಇಟ್ಕೊಳ್ಳೋದು ಇದೇ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಹಂಗಾಗಿ ಜಾಸ್ತಿ ಪೂಜೆ ಎಲ್ಲ ಮಾಡ್ತಾಯಿರ್ತೀನಿ ಮನೇಲೆಲ್ಲನ. ಇನ್ನು ನಾನು ಪೂಜೆ ಮಾಡೋದೇ ನಮ್ಮ ಮನೆಯವ್ರು ಕಾಯ್ತಾಯಿದ್ರು. ಯಾಕಂತಂದರೆ ಫೋನ್ ಕಾಲಿತ್ತು. ಸೊ ಅವರೇ ಮಾತಾಡ್ತಿದ್ರು. ಸೊ ಒಂದು ಊರಲ್ಲಿ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಿದ್ರು, ನಾನು ಪೂಜೆ ಮಾಡ್ತಾನೆ ಇದ್ದೆ. ಹಂಗಾಗಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಷ್ಟು ಬೇಗ ಪೂಜೆ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಪೂಜೆ ಮಾಡಿದ್ಮೇಲೆ ಫೋನ್ ಕೊಟ್ಟರು, ಮಾತಾಡಿ. ಸೊ ಹಬ್ಬಕ್ಕೆ ನಮ್ಮ ರಿಲೇಷನ್ನರು ಫೋನ್ ಮಾಡಿದರು ಹಬ್ಬಕ್ಕೆ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಜೊತೆ ಮಾತಾಡಿ ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ಮೇಲೆ ಚಿಕನ್ ತರಿಸಿದ್ದೆ. ಬೆಳಗ್ಗೆಯಿಂದನೂ ಕೂಡ ತರಿಸೇ ಇರಲಿಲ್ಲ. ಸ್ವಲ್ಪ ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಂಡಿದ್ದೆ, ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಮುದ್ದೆ ಮಾಡಿದ್ದೆ. ಮಧ್ಯಾಹ್ನಕ್ಕಾಗಲೇ ಯಾವಾಗಿನ ತಿಂಡಿ ತಿಂದಿರ್ತೀವಿ ಆಗಲೇ ಮಧ್ಯಾಹ್ನಕ್ಕಾಗಲೇ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ. ಅದಕ್ಕೆ ಸಂಡೇ ಟೈಮು ಅಡುಗೆನೇ ಮಾಡ್ಕೊಬಿಡ್ತೀನಿ. ಬೆಳಗ್ಗೆ ತಿಂಡಿ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಅಡುಗೆ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ. ಇನ್ನು ಸಂಜೆ ಟೈಮು ಏನಾದರೂ ಲೈಟಾಗಿ ಏನಾದರೂ ಫುಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ. ಸಾಯಂಕಾಲ ಸ್ವಲ್ಪ ಕಬಾಬ್ ಏನಾದರೂ ಮಾಡ್ಕೊಳ್ಳೋಣ ಸಾಕು ಅಂತ ಅಂದ್ಕೊಂಡಿದ್ದೆ. ಇವರು ಚಿಕನ್ ಸಾಂಬಾರೇ ಮಾಡು ಇದ್ದರೆ ನಾಳೆನೂ ತಿನ್ಕೊತಾರೆ, ತಿಂದ್ಬಿಟ್ಟು ಹೋಯ್ತಾರೆ ಡ್ಯೂಟಿಗೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಂಗಾಗಿ ಚಿಕನ್ ಸಾಂಬಾರು ಮಾಡಿ ಸ್ವಲ್ಪ ರೈಸು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆನೂ ಮುದ್ದೆ ಏನು ಮಾಡೋದು ಬೇಡ, ನೈಟ್ ಊಟಕ್ಕೆ ಅಂತ ಅಂದ್ಕೊಂಡಿದ್ದೆ. ಚಿಕನ್ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಹಂಗಾಗಿ ಮತ್ತು ಮುದ್ದೆನೂ ಮಾಡಿದೆ. ಸೊ ರೈಸು ಉಳಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದಾಗ ಮುದ್ದೆ ತಿನ್ನೋದಕ್ಕೆ. ಹಂಗಾಗಿ ಮಾಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ಚಿಕನೆಲ್ಲ ತಂದು ಅದೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ತೊಳ್ಕೊಳ್ತಾ ಇದ್ದೀನಿ. ತೊಳೆದು ಅದನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕಿ ಇಟ್ಟಿದ್ರೆ ಸ್ವಲ್ಪ ಅದು ಹೊಲಸು ನೀರೆಲ್ಲ ಏನಿರುತ್ತೋ ಅದೆಲ್ಲ ಹಿಂಗೋವರೆಗೂ ಮಸಾಲೆಗೆ ರೆಡಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇನ್ನು ಒಂದು ಚಾಪರ್ ಬೋರ್ಡ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಬೆಂಡಾಗೋ ಥರ ಎಲ್ಲ ಏನೂ ಇಲ್ಲ. ಸೊ 260 ರುಪೀಸ್ ಏನೋ ಕೊಟ್ಟಿದೆ. ಸೊ ಅಮೆಝಾನಲ್ಲಿ ತೊಗೊಂಡಿದ್ದು, ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಅದೇನು ಬುಕ್ ಮಾಡಿದ್ದೀನಿ ಅಂತ ನೋಡಬೇಕು ಅನ್ನೋದಕ್ಕೋಸ್ಕರ ತೆಗೆದು ನೋಡಿ ಅದಾದರೆ ಅನ್ಬಾಕ್ಸ್ ಮಾಡಿದರು. ಸೊ ಹಂಗಾಗಿ ಹಿಂಗೆ ತೋರಿಸ್ತಾ ಇದ್ದೀನಿ. ಸೊ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಯೂಸ್ಗೆ ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವುಡನ್ನಿಂದೊಂದು ತೊಗೊಂಡಿದ್ನಲ್ಲ, ಅದು ಸ್ವಲ್ಪ ಹಾಳಾಗಿಬಿಟ್ಟಿದೆ. ಹಂಗಾಗಿ ಇದೊಂದು ತೊಗೊಂಡೆ. ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವುಡನ್ನಿಂದ ತೊಗೊಂಡೆ. ಅದು ನೋಡಿದ್ರೆ ಸ್ವಲ್ಪ ನೀರಲ್ಲೆಲ್ಲ ತೊಳಿತಾ ಇದ್ವಲ್ಲ, ಸೊ ಯೂಸ್ ಮಾಡಿದಾಗೆಲ್ಲ ತೊಳಿತಾ ಇದ್ನಲ್ಲ, ಹಂಗಾಗಿ ಅದು ನೀರು ಇದಾಗಿ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿದೆ ಬೋರ್ಡು. ಹಂಗಾಗಿ ಇವಾಗ ಸ್ಟೀಲಿಂದ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು, ಒಂದು ದೊಡ್ಡ ಸೈಜಿಂದ ಈರುಳ್ಳಿನಲ್ಲಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಇವಾಗ ಚಿಕನ್ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕನ್ ಹಾಕ್ಕೊಂಡು
ಅಡುಗೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಹೊಲ್ಸ್ನೀರು ಚೆನ್ನಾಗಿ ಇಂಗಿ ಸ್ವಲ್ಪ ನೀರೆಲ್ಲ ಇಂಗಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಮಸಾಲೆನ ಹುರಿದ್ಬಿಟ್ಟು ರುಬ್ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದೇ ರೀತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಎಲ್ಲನ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಚಿಕನ್ ಆದಷ್ಟು ಲಿಡ್ ಕ್ಲೋಸ್ ಮಾಡೇ ಬೇಯಿಸ್ಬೇಕು. ಹೊಲ್ಸ್ನೀರು ಹಿಂಗಬೇಕಾದ್ರೆ ಇದು ಹೊಲ್ಸ್ನೀರು ಹಿಂಗಿ ಬೇಗ ಆಚೆ ಹೋಗಲಿ ಅನ್ನೋ ಥರ ಇದನ್ನೆಲ್ಲ ಓಪನ್ ಮಾಡಿಟ್ಟು ಬೇಯಿಸೋದಕ್ಕೆ ಹೋಗ್ಬೇಡಿ. ಚಿಕನ್ ಸಾಫ್ಟಾಗಿ ಬರೋದಿಲ್ಲ, ಒಂಥರ ನಾರ್ ಥರ ಆಗಿಬಿಡುತ್ತೆ. ಹಂಗಾಗಿ ಆದಷ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ನು. ಇನ್ನು ಚಿಕನ್ ಒಂದು ಸೈಡ್ ಬೇಯೋದಕ್ಕಿಟ್ಟು ಇನ್ನೊಂದು ಸೈಡು ಮಸಾಲೆ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೀನಿ. ಇನ್ನು ಒಂದು ಕಡಾಯಿಗೆ ಒಂದು 4-5 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಶುಂಠಿ ಬೇಕು ಅಂತಂದರೆ ಅದು ಕೂಡ ಹಾಕ್ಕೊಳ್ಬೋದು. ನಾನು ಶುಂಠಿ ಬೇಡ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಇಷ್ಟರಲ್ಲೇ ಮಾಡ್ಕೊಳ್ತೀನಿ, ಸಾಂಬಾರು ಚೆನ್ನಾಗೇ ಬರುತ್ತೆ. ಹಂಗಾಗಿ ಶುಂಠಿನಲ್ಲಿ ಸ್ಕಿಪ್ ಮಾಡಿದ್ದೀನಿ. ಬೇಕು ಅಂದರೆ ಅದು ಕೂಡ ಹಾಕ್ಕೊಳ್ಬೋದು. ಶುಂಠಿನೇನೋ ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಆದಾದಮೇಲೆ ನೀವು ರುಬ್ತಿರಲ್ಲ, ಆ ಟೈಮಲ್ಲಿ ಶುಂಠಿನೂ ಸೇರಿಸ್ಕೊಂಡು ರುಬ್ಕೊಳ್ಬೋದು. ಇವಾಗ ಚೆನ್ನಾಗಿ ಫ್ರೈ ಆದಾದಮೇಲೆ ಅದನ್ನು ಎತ್ತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಾದಮೇಲೆ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಹುಳಿ ಟೊಮೊಟೊ ಬೇಡ ಅಂತಂದರೆ ಆಪಲ್ ಟೊಮೊಟೊ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಹುಳಿ ಟೊಮೊಟೊನ ಯೂಸ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಬೇಕಾದರೆ ಅದು ಕೂಡ ಹಾಕ್ಕೊಳ್ಬೋದು. ನಾನು ತೆಂಗಿನಕಾಯಿನ ಸ್ಕಿಪ್ ಮಾಡಿದ್ದೀನಿ. ನಮ್ಮನೇಲಿ ಯಾರು ತೆಂಗಿನಕಾಯಿ ಹಾಕಿದ್ರೆ ಅಷ್ಟು ಇಷ್ಟಪಡೋದಿಲ್ಲ, ಹಂಗಾಗಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ತೆಂಗಿನಕಾಯಿ ಬದಲಿಗೆ ಬಾದಾಮಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಜಸ್ಟ್ ಟೊಮೊಟೊ ಅಷ್ಟೇ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದು ಕೂಡ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರೈಸ್ಗೆ ಅಂತ ಇಟ್ಕೊಳ್ತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದನ್ನು ಅದನ್ನು ಕೂಡ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದು ಆರಿದ್ಮೇಲೆ ತಣ್ಣಗಾದ್ಮೇಲೆ ಅದು ಕೂಡ ಹಾಕ್ಕೊಂಡು ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೇ ಟೊಮೊಟೊ ಫ್ರೈ ಮಾಡಿದ್ದು ಕೂಡ ಹಾಕ್ಕೊಂಡು ರುಬ್ಕೊಳ್ಬೇಕು. ಚೆನ್ನಾಗಿ ಮಸಾಲೆ ರುಬ್ಕೊಳ್ಬೇಕು. ತರ್ತರಿಯಾಗೆಲ್ಲ ರುಬ್ಬೋದಕ್ಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ಅದು ಬಾಯಿಗೆ ಸಿಗ್ತಾ ಇರುತ್ತೆ. ಹಂಗಾಗಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇನ್ನು ರುಬ್ಬಿದ ಮಸಾಲೆನ ಚಿಕನಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚಿಕನಲ್ಲಿ ಸ್ವಲ್ಪನೂ ನೀರಿಲ್ಲ, ಫುಲ್ಲು ಡ್ರೈ ಆಗಿ ಅದಕ್ಕೆ ಎಣ್ಣೆ ಬಿಟ್ಕೊಳ್ತಾ ಇದೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಮಸಾಲೆ ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೆ. ನಿಮಗೆ ಖಾರದ ಪುಡಿ ಬೇಕು ಅಂತಂದರೆ ಅದು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರದ ಪುಡಿ ಹಾಕ್ಕೊಳ್ತಾ ಇಲ್ಲ, ಅದೇ ಖಾರ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಒಂದು 3 ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಧನಿಯಾ ಪುಡಿ ಏನು ಚಿಕನ್ಗೆ, ಮಟನ್ ಸಾಂಬಾರಿಗೆಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಸಾಂಬಾರು ಪುಡಿ ಏನು ಮಾಡ್ಕೊಂಡಿರ್ತೀರ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಚಿಕನ್ ಫ್ರೈ ಮಸಾಲ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಂಗಡಿನಲ್ಲಿ ಸಿಗೋ ಅಂಥದ್ದು. ನಾನು ಅಂಗಡಿಯಲ್ಲಿ ಸಿಗೋವಂಥ ಮಸಾಲೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮಾಡ್ಕೊಂಡಿರೋ ಮಸಾಲೆ ಅದು ಖಾಲಿಯಾಗಿತ್ತು, ಹಂಗಾಗಿ ಚಿಕನ್ ಮಸಾಲ ಸಪ್ರೇಟ್ ತರಿಸಿ ಹಾಕ್ಕೊಂಡಿದ್ದೀನಿ. ಇನ್ನು ಸಾಂಬಾರಿಗೆಲ್ಲ ಕೂಡಿಸಿ ಅಡುಗೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಅಡುಗೆ ಎಲ್ಲ ಬೇಗನೆ ಮಾಡಿಕೊಂಡೆ, ಬಟ್ ಊಟಕ್ಕೆ ಕೂತ್ಕೊಳ್ಳೋದೇ ಲೇಟ್ ಆಯಿತು. ಯಾಕಂತಂದರೆ ನಮ್ಮ ಮೈದ ಮತ್ತು ನನ್ನ ತಮ್ಮ ಇಬ್ಬರೂ ಗಾಡಿ ಸರ್ವಿಸಿಗೆ ಅಂತ ಹೋಗಿದ್ರು. CNGನೂ ಕೂಡ ಹಾಕ್ಸ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೈಟೇ ಫುಲ್ಲು ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಂಡೆ. ಯಾಕಂತಂದರೆ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಹಂಗಾಗಿ ಪೂರ್ತಿ ಏನು ಸ್ವಲ್ಪನೂ ಅಡುಗೆ ಮನೆಯೇ ಆಗಲಿ ಹಾಲೇ ಆಗಲಿ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಈ ನೀರಿಲ್ಲ ಅಂತಂದರೆ ಇನ್ನು ನೆಕ್ಸ್ಟ್ ಡೇಗೆ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ, ಎಲ್ಲ ಹಂಗಂಗೆ ಬಿಸಾಕಿ ಮಲ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ನೈಟನ್ನೇ ಫುಲ್ಲು ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಅದಾದಮೇಲೆ ಸ್ವಲ್ಪ ಡ್ರಮ್ಮಿಗೆ ಕೂಡ ನೀರು ತುಂಬ್ಕೊಳ್ಬೇಕಿತ್ತು. ಯಾಕಂತಂದರೆ 2 ದಿನ ನೀರು ಬಿಡಲ್ಲ ಅಂತ ಹೇಳಿದರು ವಾಟರ್ ಮ್ಯಾನು. ಕಾಲ್ ಮಾಡಿ ಕೇಳ್ಕೊಂಡಿದ್ವಿ, ಹಾಗಾಗಿ ನೀರೆಲ್ಲ ತುಂಬಿಕೊಂಡು ಡ್ರಮ್ಮಿಗೆ ಅದಾದಮೇಲೆ ಹೋಗಿ ಮಲ್ಕೊಂಡ್ವಿ. ಇವನು 11:30 ಆದ್ರೂ ಇನ್ನೂ ಫೋನ್ ಹಿಡ್ಕೊಂಡು ಕೂತ್ಕೊಂಡಿದ್ದ. ಮನೇಲಿ ಹೋಗಿ ಹೋಗು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಬೈದ್ಬಿಟ್ಟು ಹೋಗಿ ಮಲ್ಕೊಳಕ್ಕೆ ಹೋಗಿದ್ದೀನಿ.
ಸೊ ಮಲ್ಕೊಳ್ಳೋ ಟೈಮಲ್ಲಿ ಪಾಪುಗೆ ನೀರು ಕುಡಿಯೋ ಅಭ್ಯಾಸ ಮಾಡಿಸಿದ್ದೀವಿ. ಹಂಗಾಗಿ ಮಲ್ಗೋಕ್ಕಿಂತ ಮುಂಚೆ ನೀರು ಕುಡಿದು ಮಲಗ್ತಾನೆ. ಹಾಗಾಗಿ ಅವನಿಗೆ ನೀರು ಕೊಡ್ತಾಯಿದ್ದೀನಿ. ಸೊ ಅವನು ನೀರು ಕುಡಿದು ಮಲಗ್ತಾನೆ. ಇವತ್ತು ಮುಖ ಕೂಡ ತೊಳಿಲಿಲ್ಲ. ಆಗಲೇ 11:30 ಆಗಿತ್ತು ಟೈಮು. ನಾನು ಫುಲ್ಲು ಮನೆ ಕ್ಲೀನ್ ಮಾಡಿ ಸ್ವಲ್ಪ ಮ್ಯಾಟೆಲ್ಲ ಇತ್ತು ಅದೆಲ್ಲ ತೊಳೆದಾಕಿ ಬಂದೆ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ನೀರು ಫುಲ್ ಖಾಲಿ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮಲಗಿದ್ದಾರೆ. ಅವ್ರು ಆಲ್ರೆಡಿ ಮಲಗಿದ್ರು, ನಾವೇ ಇನ್ನೂ ಲೇಟ್ ಮಾಡಿದ್ದು. ಸೊ ಅವನಿಗೆ ನೀರು ಕೊಟ್ಟು ನೀರು ಕುಡಿಸಿ ನಾನು ಮಲ್ಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್.